ಕುಂಬ್ಳೆ ಪೊಲೀಸ್ ಠಾಣಾ ಪರಿಸರದಲ್ಲಿ ಹಸಿರು ತರಕಾರಿಗಳನ್ನು ಬೆಳೆಸಿ ಪೊಲೀಸರು ಮಾದರಿಯಾಗ್ತಾ ಇದ್ದಾರೆ. ಕುಂಬ್ಳೆ ಕರಾವಳಿ ತೀರ ಪ್ರದೇಶದ ಪೊಲೀಸರು ಪಡುವಳಕಾಯಿಯಿಂದ ಆರಂಭಿಸಿ ಹಸಿ ಮೆಣಸಿನ ತನಕ ಹಸಿರು ತರಕಾರಿಗಳನ್ನು ಬೆಳೆಸ್ತಾ ಇದ್ದಾರೆ. ಪೊಲೀಸರ ಸಂರಕ್ಷಣೆಯಿಂದ ಅದು ಬೆಳೆದು ನಿಂತಿದೆ. ನೋಡೋಣ. ಕಾಸರಗೋಡಿನ ಕುಂಬಳೆ ಠಾಣಾ ಪರಿಸರದ ಮುಂಭಾಗದಲ್ಲಿ 3 ತಿಂಗಳಿಗೆ ಮೊದಲು ಹಸಿರು ಕೇರಳ ಯೋಜನೆಯ ಅಂಗವಾಗಿ ಹಸಿರು ತರಕಾರಿಯನ್ನ ಬೆಳೆಸಲಾಗಿತ್ತು. ಕರ್ತವ್ಯ ಮುಗಿಸಿ ಸಿಗುವ ಸಮಯಗಳಲ್ಲಿ ಕೃಷಿ ಭವನಕ್ಕೆ ತೆರಳಿ ಅಲ್ಲಿಂದ ಸಿಗುವ ತರಕಾರಿ ಬೀಜಗಳನ್ನು ತಂದು ಠಾಣಾ ಪರಿಸರದಲ್ಲಿ ಹಾಕಿ ಹಸಿರು ತರಕಾರಿ ಬೆಳೆಸುವ ಉದ್ದೇಶದಿಂದ ಇಲ್ಲಿಯ ಪೊಲೀಸರು ಕೃಷಿಯಲ್ಲಿ ಇತರರಿಗೆ ಮಾದರಿಯಾಗುತ್ತಿದ್ದಾರೆ. ಜೈವಿಕ ಗೊಬ್ಬರಗಳನ್ನು ಮಾತ್ರ ಉಪಯೋಗಿಸಿ ಕೃಷಿಯನ್ನ ಬೆಳೆಸಲಾಗಿದೆ. ನುಗ್ಗೆಕಾಯಿ, ಬೆಂಡೆಕಾಯಿ, ಪಡವಲಕಾಯಿ, ಹೀರೆಕಾಯಿ, ತೊಂಡೆಕಾಯಿ, ಸೂರೆಕಾಯಿ, ಸೌತೆಕಾಯಿ, ಕೆಂಪು ಮೆಣಸು, ಹಸಿಮೆಣಸು ಸೇರಿದಂತೆ ವಿವಿಧ ರೀತಿಯ ಹಸಿರು ತರಕಾರಿಗಳು ಕರಾವಳಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಬೆಳೆದು ನಿಂತಿದೆ. ಠಾಣೆಯ ಅಡಿಷನಲ್ ಎಸ್ಐ ಶಶಿ ಎಂಬುವರ ಶ್ರಮದ ಫಲದಿಂದ ಉಳಿದ ಪೊಲೀಸರು ಅದಕ್ಕೆ ಕೈ ಜೋಡಿಸಿದ ಫಲವಾಗಿ ಇಷ್ಟೊಂದು ತರಕಾರಿಗಳನ್ನು ಬೆಳೆಸಲು ಸಾಧ್ಯವಾಗಿರುವುದಾಗಿ ಠಾಣಾಧಿಕಾರಿ ಹೇಳುತ್ತಿದ್ದಾರೆ. ಠಾಣೆಯಲ್ಲಿರುವ ಪೊಲೀಸರ ಸ್ವಂತ ಉಪಯೋಗಕ್ಕೆ ತೆಗೆದು ಉಳಿದ ತರಕಾರಿಗಳನ್ನು ಠಾಣಾ ಪರಿಸರದಿಂದ ಹಾದು ಹೋಗುವ ಜನರಿಗೆ ಪೊಲೀಸರು ಕೊಡುವುದರ ಜೊತೆಗೆ ಸ್ವಂತ ಮನೆ ಪರಿಸರದಲ್ಲಿ ಜೈವಿಕ ಗೊಬ್ಬರವನ್ನು ಉಪಯೋಗಿಸಿ ಹಸಿರು ತರಕಾರಿ ಬೆಳೆಸುವಂತೆ ಪ್ರೇರೇಪಣೆ ನೀಡುತ್ತಿದ್ದಾರೆ. ಅಂತೂ ಪೊಲೀಸರು ಹಸಿರು ತರಕಾರಿ ಬೆಳೆಸಲು ತೋರಿದ ಆಸಕ್ತಿಯನ್ನ ಕಂಡು ಪರಿಸರದಲ್ಲಿರುವ ಮನೆಯವರು ಕೂಡ ಹಸಿರು ತರಕಾರಿ ಬೆಳೆಸಲು ಆರಂಭಿಸಿದ್ದಾರೆ. ರೆಹಮಾನ್ ಉದ್ಯಾವರ ವಿ4 ನ್ಯೂಸ್ 24/7 ಮಂಜೇಶ್ವರ.